ಸೊ ಕಲ್ಯಾಣ ಕರ್ನಾಟಕ ಸ್ವಲ್ಪ ಡೌನ್ ಅಲ್ಲಿ ಇದೆ. ಅದನ್ನ ಮುಂದೆ ನೀವು 3 years ಬ್ಯಾಕ್ ಬಿಫೋರ್ ವೆಬ್ಕಾಸ್ಟಿಂಗ್ ಮಾಡಕ್ಕಿಂತ ಮುಂಚೆ ಮತ್ತೆ ಇವಾಗ ನೀವು ಲಿಸ್ಟ್ ಹಿಂದಿಂದೆಲ್ಲ ನೀವು ತಗೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾಕೆ ಡಿಫ್ರೆನ್ಸ್ ಅಂತ. ನಾನು ಚರ್ಚೆ ಮಾಡೋದು ಆಸ್ ಅ ಮಿನಿಸ್ಟರ್ ನಂದು ತಪ್ಪಾಗ್ತದೆ. ನಾನು ಜಾಸ್ತಿ ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಇದ್ರ ಜೊತೆಗೆ ಈಗ ನಾವು ಇನಿಷಿಯೇಟಿವ್ ಬಗ್ಗೆನೇ ಮಾತಾಡ್ತೀನಿ, ಯಾಕೆಂದ್ರೆ ಎಲ್ಲ ಮಾಹಿತಿ ಇದ್ದ ನಿಮ್ಮ ಹತ್ರ ಇದೆ. ನಾನು ಅದಕ್ಕೆ ಫಸ್ಟ್ ಹೇಳಿದ್ದು, ಯಾರ್ಯಾರು ಸ್ಟೂಡೆಂಟ್ಸ್ ಎಕ್ಸಾಮ್ ತಗೊಂಡಿದ್ದಾರೆ ಪಾಸ್ ಆಗಿರೋರ್ದು ಮಾತ್ರ ಕೊಟ್ಟಿರೋದು. ಸಿನ್ಸ್ ಎಕ್ಸಾಮಿನೇಷನ್ ಪ್ರೋಸೆಸ್ ಇಸ್ ನಾಟ್ ಕಂಪ್ಲೀಟೆಡ್, ಬಿಕಾಸ್ ಇದನ್ನ ಮಕ್ಕಳಿಗೆ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವಕಾಶ 2, ಅವಕಾಶ 3ನೇದು ಏನೇನಿದೆ ಅದಿನ್ನೂ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಫೇಲ್ಡ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. 3rd ಎಕ್ಸಾಮ್ ಆದ್ಮೇಲೆ ಮಾತ್ರ ಯಾರು ಪಾಸ್ ಆಗಿಲ್ಲ, ಯಾರು ಪಾಸ್ ಆಗಿದ್ದಾರೆ, ಯಾರು ಪಾಸ್ ಆದ್ರೂ ಕೆಲವರು ಜಾಸ್ತಿ ಇಂಪ್ರೂವ್ಮೆಂಟ್ಗೂ ಕೂಡ ಅವರಿಗೆ ಅವಕಾಶಗಳನ್ನ ಕೊಡ್ತಕ್ಕಂಥದ್ದು. ಡೇಟ್ ಅನ್ನ 2ನೇ ಎಕ್ಸಾಮು 3ನೇ ಎಕ್ಸಾಮ್ ಯಾಕೆ ನಾವು ಇವಾಗಲೇ ಕೊಟ್ವಿ ಅಂದ್ರೆ, ಇವತ್ತಿಂದನೇ ಅಂದ್ರೆ ಇವತ್ತೊಂದು ದಿವಸ ಬಿಟ್ಟು ನಾಳೆಯಿಂದನೇ ಸ್ಪೆಷಲ್ ಕ್ಲಾಸಸ್ ತಗೊಳ್ಳೋದು ಫಾರ್ ಸಬ್ಜೆಕ್ಟು ಮತ್ತೆ ಇಂಡಿವಿಜುವಲ್ ಸಬ್ಜೆಕ್ಟ್ ಇರ್ಬೋದು, ಫುಲ್ ಕ್ಲಾಸಸ್ ಇರ್ಬೋದು, ಎಲ್ಲದೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದು ವಾರದ ಮುಂಚೆನೆ ಅವರೇ ಎಲ್ಲ ಪ್ರೋಸೆಸ್ ಮಾಡಿ ನಾವು ಯಾವ ರೀತಿ ಅದು ಪರ್ಸೆಂಟೇಜ್ ಒಳ್ಳೇದಾಗಿದೆಯೋ ಕಮ್ಮಿ ಆಗಿದೆಯೋ ಎಲ್ಲ 99% ಆದ್ರೂ 1%ಗೂ ನಾವು ಹೆಲ್ಪ್ ಮಾಡಬೇಕು, 50% ಬಂದ್ರೂ ಇನ್ನು 50% ಹೆಲ್ಪ್ ಮಾಡಬೇಕು. ಸೊ ಪ್ರೋಸೆಸ್ ಇಸ್ ಸೇಮ್. ಸೊ ಮಕ್ಕಳಿಗೆ ಮತ್ತೆ ಹೆಲ್ಪ್ ಆಗೋದು. ಸೊ 2nd and 3rd ಎಕ್ಸಾಮ್ ಡೇಟ್ ನಾವು ಇವಾಗಲೇ ಕೊಟ್ಟಿರೋದ್ರಿಂದ ಅವ್ರು ಯಾವಾಗ ಬೇಕಾದ್ರೆ ಎಕ್ಸಾಮ್ ತಗೋಬಹುದು. ಶುಲ್ಕನ ಈ ಸತಿ ವೆಬ್ಕಾಸ್ಟಿಂಗ್ ಮಾಡಿರೋದ್ರಿಂದ ನಾವು ಯೂಶಲಿ 140 ರೂಪೀಸ್, 270 ರೂಪೀಸ್ 2 ಎಕ್ಸಾಮ್ ಆದ್ರೆ, 2 ಸಬ್ಜೆಕ್ಟ್ ಆದ್ರೆ, 3 ಮೇಲಾದ್ರೆ 400 ರೂಪಾಯಿ ಅಂತ ಹೇಳಿ ನಮ್ಮ ಚಾರ್ಜ್ ಮಾಡ್ತಾ ಇದ್ವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮತ್ತೆ ಎಸ್ಪೆಷಲಿ ಮಹಿಳೆಯರಿಗೆ ಯಾವುದೇ ತರಹದ ಶುಲ್ಕ ಇರೋದಿಲ್ಲ, ತಮಗೆ ಗೊತ್ತಿದೆ. ಈ ಸತಿ ಮಾತ್ರ, ಮುಂದಿನ ವರ್ಷಕ್ಕಲ್ಲ, ಈ ಸತಿ ಮಾತ್ರ 2ನೇ ಎಕ್ಸಾಮಿಗೆ ಮತ್ತೆ 3ನೇ ಎಕ್ಸಾಮಿಗೆ ಯಾವುದೇ ತರಹದ ಶುಲ್ಕ ನಾವು ಎಕ್ಸಾಮಿನೇಷನ್ ಫೀಸ್ ನ ತಗೊಳ್ಳೋದಿಲ್ಲ. ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ನಿಮಗೆ ಯಾವುದೇ ತರಹದ ಫೀಸ್ ಇರೋದಿಲ್ಲ. ದಯವಿಟ್ಟು ಹೋಗಿ 2ನೇ ಎಕ್ಸಾಮು 3ನೇ ಎಕ್ಸಾಮು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ದಯವಿಟ್ಟು ತಗೊಳ್ಳಿ. ನೀವು 6 ಸಬ್ಜೆಕ್ಟ್ ಅಲ್ಲಿ 2 ಸಬ್ಜೆಕ್ಟ್ ಫೇಲ್ ಆಗಿದ್ರೆ, ಇಲ್ಲಾಂದ್ರೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಬರೀ ಅವೆರಡೇ ತಗೊಳ್ಳಿ. ಇನ್ನು 10 ದಿವಸ 15 ದಿವಸ 20 ದಿವಸ 1 ತಿಂಗಳಿಗೆ ನಿಮಗೆ 2ನೇ 3ನೇ ಎಕ್ಸಾಮ್ ವರ್ಗೂ ಇದೆ. ಮತ್ತೆ ಎಕ್ಸಾಮ್ ನ ತಗೊಂಡು ನೀವು ಪಾಸ್ ಆಗ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಹೋದ್ ಸತಿ ಸಿಸಿ ಕ್ಯಾಮೆರಾ ಇಲ್ದೇನೆ ನಾವು 2nd and 3rd ಎಕ್ಸಾಮ್ ಮಾಡಿದ್ವಿ. ಈ ಸತಿ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡಿರೋದ್ರಿಂದ ಟೀಚರ್ಸು ಹೆಲ್ಪ್ ಮಾಡ್ತಾರೆ, ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸು ಕಮ್ಮಿ ಇರೋದ್ರಿಂದ ಟೀಚರ್ಸ್ ಎಲ್ಲರನ್ನೂ ಕೂಡ ಫುಲ್ ಥ್ರಸ್ಟ್ ಅಲ್ಲಿ ಕೊಡ್ತೀವಿ. ಇವಾಗ ಟೀಚಿಂಗು ಅವರಿಗೆ ಎಕ್ಸಾಮಿನೇಷನ್ಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ ಭಾಗದಲ್ಲಿ, ಯಾಕೆಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೆಕೆ ಜಾಸ್ತಿ ಇದೆ. ಸೊ ಬೆಳಗ್ಗೆ ಎಕ್ಸಾಮ್ ಟೀಚಿಂಗ್ ಜಾಸ್ತಿ, ಸಾಯಂಕಾಲ ಟೀಚಿಂಗು ಮಾಡಬೇಕು, ಮಧ್ಯಾಹ್ನ ಬಿಟ್ಕೊಡ್ಬೇಕು ಅವರಿಗೆ ಅಂತಕ್ಕಂಥದ್ದು ಕೂಡ ಚರ್ಚೆಯನ್ನ ನಾನು ಇಲಾಖೆಗೆ ಗೈಡೆನ್ಸ್ ಕೊಟ್ಟಿದ್ದೀನಿ. ಯಾಕೆಂದ್ರೆ ಶೆಕೆಗೆ ಬರೋದಿಲ್ಲ ಮಕ್ಕಳು, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸಾಯಂಕಾಲ ನಾವು ಫ್ರೀ ಕರೆಂಟ್ ಕೊಡೋದ್ರಿಂದ ಶಾಲೆಗಳಿಗೆ ಮತ್ತೆ ಕಾಲೇಜಿಗೆ ಸಾಯಂಕಾಲನೂ ಕೂಡ ಅವ್ರು ಸ್ಪೆಷಲ್ ಕ್ಲಾಸ್ ತಗೊಂಡು ಇವರಿಗೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಮಾಡತಕ್ಕಂಥ ಪ್ರೋಸೆಸ್ ನ ತಗೊಳ್ಬೇಕು. ಮತ್ತೆ ಬೆಸ್ಟ್ ಟೀಚರ್ಸ್ ಕೂಡ ಐಡೆಂಟಿಫೈ ಮಾಡಿ ಯಾವ ತರ ಅವರಿಗೆ ಎಕ್ಸಾಮಿಗೆ ಫೆಸಿಲಿಟೇಟ್ ಆಗ್ತಕ್ಕಂಥ ಸಬ್ಜೆಕ್ಟ್ಸ್ ನ ಯಾವ ರೀತಿ ಅವರಿಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನ, ಮತ್ತೆ ಯಾವ ರೀತಿ ಪಾಸ್ ಆಗೋದಕ್ಕೆ ಅವರಿಗೆ ಅವಕಾಶ ಆಗೋದಕ್ಕೆ ಕೋಚಿಂಗ್ ಯಾವ ರೀತಿ ಕೊಡಬೇಕು ಅದನ್ನು ಕೂಡ ಡೈರೆಕ್ಟರ್ ಮತ್ತೆ ಇಲಾಖೆಯವರು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ಅದನ್ನ. ಸೊ 2nd and 3rd ಎಕ್ಸಾಮ್ ನ ಇವಾಗಲೇ ಮುಂಚೆನೆ ಹೇಳೋದ್ರಿಂದ ದೇ ಕ್ಯಾನ್ ಟೇಕ್ ಅಪ್ ವೆನ್ ಎವರ್ ದೇ ವಾಂಟ್, ಯಾವಾಗ ಬೇಕಾಗುತ್ತೆ ಅವಾಗ. ಶುಲ್ಕ ಇರೋದಿಲ್ಲ, ಎಕನಾಮಿಕಲ್ ಬರ್ಡನ್ ಬರೋದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಯಾವಾಗಲೂ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ. ಅವರಿಗೆ ಧೈರ್ಯವಾಗಿ ಎಕ್ಸಾಮ್ ತಗೊಳ್ಳಿ. ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥದ್ದು ಭಾವನೆ. ಫಸ್ಟ್ ಎಕ್ಸಾಮ್ ಅಲ್ಲಿ ಏನ್ ರಿಸಲ್ಟ್ ಅಂತ ಕೊಟ್ಬಿಟ್ಟಿದ್ದೀವಿ. 2nd and 3rd ಆದ್ಮೇಲೆ ನಿಮಗೆ ಫುಲ್ ಫ್ಲೆಡ್ಜ್ ಅವರಿಗೆ ಅವಕಾಶಗಳು ಸಿಗೋದು. ಮತ್ತೆ ಎಕ್ಸಾಮ್ ಡೇಟ್ಸ್ ನ ಕರೆಕ್ಟ್ ಆಗಿ ಇವಾಗಲೇ ಪ್ರೀಪೋನ್ ಮಾಡಿ ಹೋದ್ಸತಿಗಿಂತ ಕೊಟ್ಟಿರೋದ್ರಿಂದ ಅವ್ರ ಅದರ್ ಕೋರ್ಸಸ್ಗೆ, ಇಟ್ ಮೈಟ್ ಬಿ ಫಾರ್ ಡಿಗ್ರಿ ಆರ್ ಇಂಜಿನಿಯರಿಂಗ್, ಬೇರೆ ಬೇರೆ ಮಾಡೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಎಲ್ಲಾ ತರದ ರೀತಿಯಲ್ಲೂ ಕೂಡ ಅಂಡ್ ವಿ ಎಕ್ಸ್ಪೆಕ್ಟೆಡ್, ಸ್ವಲ್ಪ ಗೊತ್ತಿತ್ತು ಸ್ಟ್ರಿಕ್ಟ್ ಮಾಡಿದಾಗ ಎಕ್ಸಾಮಿನೇಷನ್ ಪ್ರಾಕ್ಟೀಸ್ ಅಲ್ಲಿ ಸ್ಯಾಂಟಿಟಿ ಹೋದ್ಸತಿ 20% ಡೌನ್ ಆಗ್ಬಿಡುತ್ತೆ, ನಮಗೆ ಗೊತ್ತಿದೆ. ಹೋದ್ಸತಿ ಅಷ್ಟೇ, ಅದು 20 ಅಲ್ಲ, ಅದು ಬರೀ 10%. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಸತಿ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ತೀನಿ, ಯಾವುದೇ ತರದ ಗ್ರೇಸ್ ಕೊಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಅದನ್ನೇ ಪ್ರೋಸೆಸ್ ಮಾಡ್ತಾ ಇದೀವಿ. ಇದೆಲ್ಲದೂ ಕೂಡ ನಾವೇನ್ ಮಾತಾಡ್ತಾ ಇದೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ, ಸರ್ ಈ ತರ ಇದೆ ನಮ್ಮ ಡಿಪಾರ್ಟ್ಮೆಂಟ್, ಈ ತರ ಮಕ್ಕಳ ಒಂದು ಸ್ಟೇಟಸ್ ಹಿಂಗಿದೆ, ಮತ್ತೆ ಮುಂದೆ ಯಾವ ರೀತಿ ಅವ್ರು ಹೇಳಿದ್ದಾರೆ, ಸ್ವಲ್ಪ ಕಲಿಕೆಗೆ ಹೆಂಗೆ SSLC ವರ್ಗು ಅಂದ್ರೆ ಸ್ಕೂಲ್ಸ್ಗೆ ನೀವು ಯಾವ ರೀತಿ
ಪ್ರೋಗ್ರಾಮ್ ಹಾಕೊಂಡ್ ಬಂದಿದ್ರಿ ಬಿಫೋರ್ ಬಜೆಟ್. ಮತ್ತೆ PUCಗೂ ಕೂಡ ನೀವು ಇನ್ನೇನಾದ್ರೂ ಬೇಕಾದ್ರೆ ಹಾಕಿದೀವಿ ನಾವು. ಈ ರಿಸಲ್ಟ್ ಬಂದ್ಮೇಲೆ ನಿಮಗೇನು ಸಹಕಾರ ಬೇಕು ಅದನ್ನು ಹೇಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಈ ಎಕ್ಸಾಮ್ ಆದ್ಮೇಲೆ, ಯಾಕಂದ್ರೆ ಈ 2 months ಫುಲ್ ಫೋರ್ಸ್ ನ ಡಿಪಾರ್ಟ್ಮೆಂಟ್ ವಿಲ್ ಗಿವ್ ಫಾರ್. ಆಮೇಲೆ ಎಲ್ಲ ಆಫೀಸರ್ಸ್ PRS ಅವರಿಂದ ಹಿಡಿದು ಲಾಸ್ಟ್ ಅಲ್ಲಿ PU ಬೋರ್ಡ್ ಅಲ್ಲಿ ಮತ್ತೆ ಬೇರೆ ಬೇರೆಯವ್ರು ನಾವು ಏನ್ ಸೋರ್ಸ್ ಮಾಡಬಹುದು ಎಲ್ಲಾ ಮಕ್ಕಳಿಗೂ ಕೂಡ ದಯವಿಟ್ಟು ವಾಪಸ್ ಬನ್ನಿ. DC ಅವರಿಗೆ, CO ಅವರಿಗೂ ಕೂಡ ನಾವು ಏನು ಪತ್ರವನ್ನು ಬರೆದು ಅವರಿಗೂ ಕೂಡ ಮನವಿ ಮಾಡ್ತೀವಿ. ಯಾಕಂದ್ರೆ ಈ ಸತಿ ಅವರು ಕೂಡ ಇನ್ವಾಲ್ವ್ ಆಗಿದ್ರು ಈ ಪ್ರೋಸೆಸ್ ಅಲ್ಲಿ. ಮಕ್ಕಳು ಎಕ್ಸಾಮ್ ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ಸ್ ನ ಪ್ಲಸ್ ಏನಾದ್ರೂ ಪಾಸ್ ಆಗಿಲ್ಲ ಅಂದ್ರೆ ದಯವಿಟ್ಟು ವಾಪಸ್ ಬನ್ನಿ ಅಂತ ಹೇಳೋದಕ್ಕೆ ಲಾಸ್ಟ್ ಕಾಲೇಜ್ ಲೆವೆಲ್ ವರ್ಗು ಮಕ್ಕಳನ್ನ ಸ್ಕೂಲಿಗೆ ತರ್ತಕ್ಕಂಥದ್ದು ಯಾವುದೇ ತರಹದ ಅವರಿಗೆ ಬರ್ಡನ್ ಇಲ್ಲದೆ ಎಕ್ಸಾಮಿನೇಷನ್ಗೆ ಬನ್ನಿ ಅಂತ ಕರೆಯೋದಕ್ಕೆ ನಮ್ಮ ಗವರ್ಮೆಂಟ್ ಫೋರ್ಸಸ್ ಅದರ್ ದನ್ ಮೈ ಡಿಪಾರ್ಟ್ಮೆಂಟ್ ಫುಲ್ ಫೋರ್ಸ್ ಆಗಿ ನಾವು ಉಪಯೋಗ ಮಾಡಿ ಅವ್ರನ್ನ ಎಕ್ಸಾಮಿಗೆ ಕರೆಸ್ತಕ್ಕಂಥ, ಅವರಿಗೆ ಟೀಚಿಂಗು ಅಷ್ಟೇ ಪ್ಲಸ್ ಎಕ್ಸಾಮಿಗೆ ಬರ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಬೇಕು ಅಂತ ಹೇಳಿ ನಾವು ಅನ್ಕೊಂಡಿದ್ದೀವಿ. ಅಲ್ಲ, ಲಾಸ್ಟ್ ಇಯರ್ ನಾನು ಹೇಳಿದ್ನಲ್ಲ, ನನಗೆ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಅವಕಾಶಗಳಿದಾವೆ. ಇದನ್ನ ಈ ಸತಿ ನಾವು ಗ್ಯಾರಂಟಿ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ನಾನು ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಎಕ್ಸಾಮ್ಸ್ ನಡೀತಾ ಇತ್ತು ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಈ ಸತಿ ಎಕ್ಸಾಮಿನೇಷನ್ ನ ಚೆನ್ನಾಗಿ ಮಾಡಿದೀವಿ. ಮಕ್ಕಳಿಗೆ ಸಹಾಯ ಹಸ್ತ ಬೇಕು ಅಂತ ಹೇಳಿ ಎದ್ದು ಕಾಣಿಸ್ತಾ ಇದೆ. ಅದನ್ನ ಸಂಪೂರ್ಣವಾಗಿ ನಮ್ಮ ಇಲಾಖೆಯಿಂದ ನಾವು ಏನೇನ್ ಮಾಡಬೇಕು ನಾವು ಮಾಡತಕ್ಕಂಥ ಜವಾಬ್ದಾರಿ ಅಂಡ್ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಇದೆ. ಅದು 1 ವರ್ಷದೊಳಗೆ ಬದಲಾವಣೆ ಮಾಡತಕ್ಕಂಥ ಶಕ್ತಿ ನಮ್ಮ ಇಲಾಖೆಯಲ್ಲಿ ಇದೆ. ಅದು ಮಾಡಬೇಕು. ಇಲ್ಲ, ವೇರಿಯೇಷನ್ ನಾನು ಹೇಳಿದ್ನಲ್ಲ, ವೈ ಅಂತ ನಿಮಗೆ ಗೊತ್ತಿದೆ. ನಾನು ಹೇಳ್ತಾ ಇರೋದು ವೇರಿಯೇಷನ್ ಇದೆ. ಹೋದ್ಸತಿಗೆ 3 ಎಕ್ಸಾಮು ಆದ್ಮೇಲೆ ಈಗೇನು 11% ಡಿಫರೆನ್ಸ್ ಬರುತ್ತೆ ಫಸ್ಟ್ ಎಕ್ಸಾಮಿಗೆ ನೀವು ಟೋಟಲ್ ತಗೊಂಡಾಗ. ಐ ಥಿಂಕ್ ಇನ್ನೊಂದು 3-4% ಗ್ಯಾರಂಟಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಗೊತ್ತಿದೆ. 3-4% ಅಂತೂ ಆಗಬೇಕು. ಅದನ್ನ ಪಾಸ್ ಮಾಡೋಕ್ಕಾಗಲ್ಲ. ಮಕ್ಕಳೇ ಅವಕಾಶಗಳನ್ನು ಕೊಟ್ಟು ನಾವು ಮಾಡಬೇಕಾಗತ್ತೆ. ಅದಕ್ಕೆ ಆರ್ಥಿಕವಾಗೂ ತೊಂದರೆ ಆಗಬಾರ್ದು. ಮಕ್ಕಳಿಗೆ ಮನೆಯಲ್ಲಿ ದುಡ್ಡು ಕಟ್ಟೋದು ವೇಸ್ಟ್ ಬೇಕು ಅಂತ ಹೇಳಿದಾಗ ಮಕ್ಕಳಿಗೇನ ದುಡ್ಡಿರಲ್ಲ, ತಂದೆ ತಾಯಿ ಇರುತ್ತೆ. ದುಡ್ಡು ಕಟ್ಟದೆ ಅಂತ ಹೋಗಿ ದನ ಕಾಯಿ ಅಂದ್ಬಿಟ್ರೆ ನೋ, ಬೇಡ, ಏನು ಬೇಡ. ನಾನು ತಂದೆ ತಾಯಿಯವರಿಗೆ ಮನವಿ ಮಾಡ್ತೀನಿ ತಮ್ಮ ಮೂಲಕ ಮಕ್ಕಳನ್ನ ಕಳಿಸಿ. ಅವ್ರು ಇನ್ನೂ ಪಾಸ್ ಆಗಿಲ್ಲ ಅನ್ನೋದು ಒಂದು ಬಿಟ್ರೆ, ಫೇಲ್ ಆದವರು ಅಂದ್ರೆ ಯಾರು ಪಾಸ್ ಆಗದೆ ಇರೋರು ಫೇಲ್ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ದಟ್ ಐ ಕ್ಯಾನ್ ಸ್ಪೀಕ್ ಓನ್ಲಿ ಆನ್ ಫೈನಲ್ 3rd ಎಕ್ಸಾಮ್ ಬಂದ್ಮೇಲೆ. ಸೊ ಎಕ್ಸಾಮ್ ಪ್ರೋಸೆಸ್ ಇಸ್ ಟೋಟಲಿ ಡಿಫರೆಂಟ್. ಆಮೇಲೆ ಈ ಸತಿ ಎಲ್ಲ ಗೊತ್ತಲ್ಲ, ಹೋದ್ ಸತಿ 100 ಮಾರ್ಕ್ಸ್ ಆಗೋದು, ಕೆಲವುದೆಲ್ಲ ಈಗ 80% ಪ್ರಾಕ್ಟಿಕಲ್ಸ್ ಇದೆಲ್ಲ ಇದೆ. ಬಟ್ ಲಾಸ್ಟ್ ಟೈಮ್ ತರನೇ ಅದು ನಾನೀಗ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇಂಪ್ರೂವ್ ಮಾಡೋದಕ್ಕೆ ಏನೇನು ಮಾಡಬೇಕು, ಗೋ ಆಲ್ ಔಟ್, ಸರ್ಕಾರದಿಂದ ಏನ್ ಸಹಕಾರ ಬೇಕೋ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮತ್ತೆ ಮೊನ್ನೆ ಅವರಿಗೆ ಬ್ರೀಫಿಂಗ್ ಕೊಟ್ಟು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಹೋಗಿ ಕುತ್ಕೊಂಡು ಎಲ್ಲ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೆಂಗೆ ವಿಧಾನಸೌಧದಲ್ಲೂ ಕೂಡ ಹೇಳಿದ್ರು, SSLC ಮಕ್ಕಳಿಗೆ ಆಲ್ ದ ಬೆಸ್ಟ್, ನೋ ಗ್ರೇಸ್ ಮಾರ್ಕ್ಸ್, ಸೇಮ್ ಥಿಂಗ್ ವಿಲ್ ಫಾಲೋ. ಇವಾಗ ನಮಗೆ ಗೊತ್ತಿದೆ ಎಲ್ಲೆಲ್ಲಿ ನ್ಯೂನತೆಗಳಿದಾವೆ ಅಂತ. ಅದಕ್ಕೆ ನಾನು ನಿಮಗೆ ಆ 4th ಪೇಜ್ ಯಾಕೆ ನಾನು ಸ್ವಲ್ಪ ತಮಗೆ ಗಮನಕ್ಕೆ ತರ್ತೀನಿ ಅಂದ್ರೆ, ಮಕ್ಕಳು ಆಲ್ಮೋಸ್ಟ್ ಅಬೌಟ್ 60%, ಐ ಮೀನ್ 90% ಎಲ್ಲ ಮಕ್ಕಳು 90 ಅಲ್ಲ, ಐ ಥಿಂಕ್ ಆಲ್ಮೋಸ್ಟ್ 95%, ಮೋರ್ ದೆನ್ 50% ತಗೊಂಡಿದ್ದಾರೆ. ದಟ್ ಈಸ್ ದ ಕ್ಯಾಚ್. ಅದೇ ನಮಗೆ ಆ ಫಾರ್ಮ್